ತೋರಿಸಬೇಕಾಗತ್ತೆ. ಇನ್ನು ಹಾಸನದ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಸಂಸದ ಸ್ಥಾನವನ್ನ ಅನರ್ಹಗೊಳಿಸುವಂತೆ ದೂರು ದಾಖಲಿಸಿದ್ದಾರೆ ದೇವರಾಜೇಗೌಡ. ಇನ್ನು ದೇವರಾಜೇಗೌಡ ಅವರನ್ನ ಸಂಸದ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಒಂದು ದೂರು ದಾಖಲಿಸಿದ್ದಾರೆ. ಸೆಪ್ಟೆಂಬರ್ನಲ್ಲಿ ಖುದ್ದು ಹಾಜರಿಗೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಇನ್ನು ಸೆಪ್ಟೆಂಬರ್ನಲ್ಲಿ ಶ್ರೇಯಸ್ ಪಟೇಲ್ ಖುದ್ದಾಗಿ ಹಾಜರಾಗಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ. ಇದೇ ಕಾರಣಕ್ಕಾಗಿ ಶ್ರೇಯಸ್ ಪಟೇಲ್ ಸದಸ್ಯತ್ವ ಏನಾದರೂ ರದ್ದಾಗತ್ತಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಚುನಾವಣಾ ಪ್ರಮಾಣ ಪತ್ರದಲ್ಲಿ ಆಸ್ತಿಯನ್ನ ಮುಚ್ಚಿಟ್ಟಂತಹ ಒಂದು ಆರೋಪ ಕೂಡ ಕೇಳಿಬರ್ತಾ ಇದೆ. ನೂರಾರು ಕೋಟಿ ಮೌಲ್ಯದ ಆಸ್ತಿಗೆ ಕಡಿಮೆ ಮೌಲ್ಯ ತೋರಿಸಿ ಇವರು ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಶ್ರೇಯಸ್ ಪಟೇಲ್ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ ಅನ್ನುವಂತಹ ಮಾತುಗಳು. ಇನ್ನು ಅದೇ ರೀತಿಯಾಗಿ ನ್ಯಾಯಾಲಯಕ್ಕೂ ಕೂಡ ಅವರು ಹಾಜರಾಗಬೇಕಾಗತ್ತೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ದೇವರಾಜೇಗೌಡ ಅವರು ಅತಿ ಹೆಚ್ಚು ಆಸ್ತಿಯನ್ನು ಹೊಂದಿದ್ದಾರೆ. ಆದರೆ ಚುನಾವಣಾ ಆಯೋಗಕ್ಕೆ ಎಲ್ಲ ಮಾಹಿತಿಯನ್ನು ಕೊಡದೆ ಅನೇಕ ಮಾಹಿತಿಗಳನ್ನು, ಅದೇ ರೀತಿಯಾಗಿ ಆಸ್ತಿ ಪಾಸ್ತಿಯ ವಿವರಗಳನ್ನು ಅವರು ಮುಚ್ಚಿಟ್ಟಿದ್ದಾರೆ ಅಂತ ಒಂದು ದೂರು ದಾಖಲು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ನ್ಯಾಯಾಲಯ ಖುದ್ದಾಗಿ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ ಪಟೇಲ್ ಕೂಡ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಚುನಾವಣಾ ಖರ್ಚಿನ ಬಗ್ಗೆಯೂ ಕೂಡ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟು ಖರ್ಚು ಮಾಡಿದ್ರು ಚುನಾವಣೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ತೆರಿಗೆ ಇಲಾಖೆಗೂ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಇದೇ ಕಾರಣಕ್ಕಾಗಿ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ತಮ್ಮ ಸ್ಥಾನವನ್ನು ಏನಾದರೂ ಕಳೆದುಕೊಳ್ತಾರಾ ಅನ್ನೋ ಅನುಮಾನ, ಅದೇ ರೀತಿಯಾಗಿ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ಯಾವ ಆಸ್ತಿ ಪಾಸ್ತಿಗಳನ್ನು ಅವರು ಮುಚ್ಚಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನ್ಯಾಯಾಲಯಕ್ಕೂ ಕೂಡ ಯಾರು ಪ್ರಕರಣ ದಾಖಲು ಮಾಡಿದ್ದಾರೆ ಅವರು ಕೂಡ ಸಾಕ್ಷ್ಯಾಧಾರಗಳನ್ನು ಕೊಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಚುನಾವಣಾ ಆಯೋಗಕ್ಕೆ ಅವರು ಯಾವ್ಯಾವ ಮಾಹಿತಿಗಳನ್ನು ಕೊಟ್ಟಿದ್ದಾರೆ, ಅದನ್ನು ಹೊರತಾಗಿ ಎಷ್ಟು ಆಸ್ತಿಯನ್ನು ಹೊಂದಿದ್ದಾರೆ, ಒಂದು ವೇಳೆ ಇಲ್ಲ ನನ್ನ ಹತ್ರ ಅಷ್ಟೊಂದು ಆಸ್ತಿ ಇಲ್ಲ, ನಾನು ಎಷ್ಟು ಆಸ್ತಿ ಇತ್ತು ಅಷ್ಟು ಆಸ್ತಿಯ ಮಾಹಿತಿ ಕೊಟ್ಟಿದ್ದೀನಿ ಅಂತಾದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅದನ್ನು ಸಾಬೀತು ಕೂಡ ಪಡಿಸಬೇಕಾಗತ್ತೆ. ಹೀಗಾಗಿ ಶ್ರೇಯಸ್ ಪಟೇಲ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಅದೇ ರೀತಿಯಾಗಿ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಲ್ಲಿ ಸಾಕಷ್ಟು ಸದ್ದು ಮಾಡಿದ್ರು. ಅದೇ ರೀತಿಯಾಗಿ ಯಾರು ಎಣಿಸದೇ ಇರದಂತಹ ಒಂದು ರಿಸಲ್ಟ್ ಕೂಡ ಬರುತ್ತೆ. ಪ್ರಜ್ವಲ್ ರೇವಣ್ಣರನ್ನ ಸೋಲಿಸಿ ಶ್ರೇಯಸ್ ಪಟೇಲ್ ಗೆಲುವನ್ನು ಸಾಧಿಸ್ತಾರೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಬಿಡುಗಡೆ ಮಾಡಿ ಶ್ರೇಯಸ್ ಗೆದ್ದಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಅವರು ಪೆನ್ ಡ್ರೈವ್ಗಳನ್ನು ಬಿಡುಗಡೆ ಮಾಡಿದ್ರು. ಹೀಗಾಗಿ ಪೆನ್ ಡ್ರೈವ್ಗಳನ್ನು ಹಂಚಿಕೆ ಮಾಡಿ ಶ್ರೇಯಸ್ ಪಟೇಲ್ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. TV5 ಜೊತೆಯಲ್ಲಿ ದೂರು ಕೊಟ್ಟಿದ್ದಾರೆ ದೇವರಾಜೇಗೌಡ, ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. TV5 ಜೊತೆಯಲ್ಲಿ ದೂರು ಕೊಟ್ಟಿರುವಂತಹ ದೇವರಾಜೇಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಶ್ರೇಯಸ್ ಪಟೇಲ್ ಗೆದ್ದಿದ್ದೇ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ಲೀಕ್ ಮಾಡಿ. ಇನ್ನು ಪ್ರಜ್ವಲ್ ರೀತಿಯೇ ಶ್ರೇಯಸ್ ಸುಳ್ಳು ಅಫಿಡವಿಟ್ಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಪ್ರಜ್ವಲ್ ಸುಳ್ಳು ಅಫಿಡವಿಟ್ಗಳನ್ನು ಸಲ್ಲಿಕೆ ಮಾಡಿದ್ರು ಅದೇ ರೀತಿ ಶ್ರೇಯಸ್ ಕೂಡ ಸುಳ್ಳು ಅಫಿಡವಿಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನು 3-4 ತಿಂಗಳಲ್ಲಿ ಶ್ರೇಯಸ್ ಅನರ್ಹಗೊಳ್ತಾರೆ ಅಂತ ದೇವರಾಜೇಗೌಡ TV5 ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನು 3-4 ತಿಂಗಳು ಮಾತ್ರ ಇವರು ಉಳಿತಾರೆ, ಸದಸ್ಯತ್ವ ಕಳೆದುಕೊಳ್ತಾರೆ ಅಂತ ದೇವರಾಜೇಗೌಡ ಮಾತನಾಡಿದ್ದಾರೆ. ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮೇಲೆ ಒಂದಿಷ್ಟು ಆರೋಪಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಅಂದರೆ ಆ ಆರೋಪವನ್ನು ಸ್ವತಃ BJP ಮುಖಂಡ ಹಾಗೂ ವಕೀಲ ದೇವರಾಜೇಗೌಡರು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಅದು ಏನಂತಂದರೆ ಈಗಾಗಲೇ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಆಸ್ತಿಯನ್ನು ಮುಚ್ಚಿಟ್ಟಿದ್ದಾರೆ. ಆಸ್ತಿಯ ಪ್ರಕರಣ ಎಷ್ಟಿದೆ, ಅಂದರೆ ಆಸ್ತಿಯ ಒಟ್ಟು ಚರಾಸ್ತಿ ಎಷ್ಟಿದೆ ಅನ್ನುವ ಮೌಲ್ಯವನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಅನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹೈಕೋರ್ಟ್ನಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿದೆಯಂತೆ. ಅದಕ್ಕೆ ನಮ್ಮ ಜೊತೆ ಸಂಬಂಧಪಟ್ಟ ಹಾಗೆ ಮಾತನಾಡಲಿಕ್ಕೆ ದೇವರಾಜೇಗೌಡರಿದ್ದಾರೆ. ಸರ್, ಈಗ ನೀವು ಹೇಳ್ತಾ ಇದ್ರಿ ಯಾವೆಲ್ಲ ರೀತಿಯಾಗಿ ಆಸ್ತಿಯನ್ನು ಮುಚ್ಚಿಟ್ಟಿದ್ದಾರೆ ಅಂತ. ಸರ್, ಇವರು ಶ್ರೇಯಸ್ ಪಟೇಲ್ ಅವರು ತನ್ನ ಅಫಿಡೇವಿಟ್ನಲ್ಲಿ ಅಂದರೆ 2023 ಅಫಿಡೇವಿಟಲ್ಲೂ ಅದೇ ತಪ್ಪು ಮಾಡಿದ್ದಾರೆ, ಮತ್ತು ಈಗ 24 ಅಫಿಡೇವಿಟಲ್ಲಿ ಕೂಡ ಅದೇ ತಪ್ಪು ಮಾಡಿದ್ದಾರೆ. ಅವರು ಒಂದು ಸುಮಾರು 135 ಕೋಟಿಗೆ ಅಧಿಕ ಬೆಲೆ ಬಾಳುವಂಥ ಆಸ್ತಿಯನ್ನು ಅವರ ಡಾಕ್ಯುಮೆಂಟ್ಸಲ್ಲಿದೆ, ಅದು ದಾಖಲಾತಿಯಲ್ಲಿದೆ ಅದು. ಆಮೇಲೆ ಟ್ಯಾಕ್ಸ್ ಪೇಡ್ ಮಾಡಿದ್ದಾರೆ ಇವರು.
ಸರ್ಕಾರಕ್ಕೆ BBMPಗೆ ಟ್ಯಾಕ್ಸ್ ಕಟ್ಟಿದ್ದಾರೆ 1,84,000 ಚಿಲ್ಲರೆ ಅಮೌಂಟನ್ನು ಟೋಟಲ್ 45,684 ಅಡಿ ಗೆ ಟ್ಯಾಕ್ಸ್ ಕಟ್ಟಿದ್ದಾರೆ. ಆದರೆ ಇವರು ಕೇವಲ 10,000 ಅಡಿ ಜಾಗನ ಡಿಕ್ಲೇರ್ ಮಾಡ್ಕೋತಾರೆ. ಆ 10,000 ಅಡಿಗೆ ಇವರು 32,80,00,000 ಚಿಲ್ಲರೆನ ಇವರು ವ್ಯಾಲ್ಯೂಯೇಷನ್ ಡಿಕ್ಲೇರ್ ಮಾಡ್ಕೋತಾರೆ. ಆದರೆ ಆ ಜಾಗ 10,000 ಅಡಿ ಇಲ್ಲ, ಅದು 45,684 ಅಡಿ ಜಾಗ ಇದೆ. ಅದು ಅಷ್ಟು ಅಡಿ ಜಾಗಕ್ಕೆ ವ್ಯಾಲ್ಯೂಯೇಷನ್ ಬಂದು ಸುಮಾರು 135ಕ್ಕೂ ಅಧಿಕ ಕೋಟಿ ದುಡ್ಡು ಅದಾಗ್ತದೆ ಅದು. ಸೊ ಹಾಗಾಗಿ ನಾನು ಪ್ರಜ್ವಲ್ ರೇವಣ್ಣ ಮೇಲೆ ಕೇಸ್ ಹಾಕಿದಾಗ ಪ್ರಜ್ವಲ್ ರೇವಣ್ಣಂದು ಒಂದು ಅಕೌಂಟಲ್ಲಿ 5 ಲಕ್ಷ ರೂಪಾಯಿ ತೋರಿಸಿದ್ದ ಅವನು. ಆದರೆ ಅವನ ಅಕೌಂಟಲ್ಲಿ 49 ಲಕ್ಷ ರೂಪಾಯಿ ಬ್ಯಾಲೆನ್ಸ್ ಇದೆ ಅಂತೇಳಿ ನಾವು ಆ ಗ್ರೌಂಡ್ ಮೇಜರ್ ಗ್ರೌಂಡ ತೊಗೊಂಡಿದ್ದು. ಒಂದು ಅಕೌಂಟ್ ಮಿಸ್ ಮ್ಯಾಚ್ ಆಗಿದೆ ಅಂತೇಳಿ ತದನಂತರ ಹಲವಾರು ಗ್ರೌಂಡ್ಗಳು ತೊಗೊಂಡವು ನಾವಲ್ಲಿ. ಆದರೆ ಇಲ್ಲಿ ಡೈರೆಕ್ಟಾಗಿ 135 ಕೋಟಿಗೂ ಅಧಿಕವಾಗಿ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ. ಸೆಕೆಂಡ್ ಪಾಯಿಂಟು, 2023 ಏನು ಚುನಾವಣೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಡಿಕ್ಲೇರ್ ಮಾಡ್ಕೋತಾನೆ. 2024 ಚುನಾವಣೆ ಬರ್ತದಲ್ಲಿ, 23 ಮಾರ್ಚ್ ತಿಂಗಳಲ್ಲಿ ಚುನಾವಣೆ ಬರ್ತದೆ, 24 ಏಪ್ರಿಲ್ ತಿಂಗಳಲ್ಲಿ ಚುನಾವಣೆ ಬರ್ತದೆ. ಆದರೆ ಮಧ್ಯದಲ್ಲಿ ಇನ್ಕಮ್ ಟ್ಯಾಕ್ಸ್ ಏನು ವ್ಯತ್ಯಾಸ ಆಗಲ್ಲ ಅಲ್ಲಿ. ಆ 2022-23 ಇಸ್ಪಿಯಲ್ಲಿ ಏನು ಅದು ಮಾಡಿರ್ತಾನೆ ಅದು ಅದೇ ಅಮೌಂಟನ್ನು ಇಲ್ಲಿ ತೋರಿಸ್ಬೇಕು ಇವನಲ್ಲಿ 24ರಲ್ಲಿ. ಆದರೆ ಅದನ್ನು ತೋರಿಸಲ್ಲ ಇವನು, ವ್ಯತ್ಯಾಸ ತೋರಿಸಿದ್ದಾನೆ. ನಿಮ್ಮ ದಾಖಲೆ ಕೊಡ್ತೀನಿ ನಾನು ನಿಮಗೆ ಅಲ್ಲಿ. ಅಂಕಿಅಂಶ ಚೇಂಜ್ ಆಗಂಗಿಲ್ಲ. 2022-23 ಸಾಲಿನಲ್ಲಿ ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದಾನೆ ಅಮೌಂಟು, ಅದೇ ಅಮೌಂಟು 10 ಸಲ 50 ವರ್ಷ ಬಿಟ್ಕೊಂಡ್ರು ಕೂಡ ಅದೇ ಅಮೌಂಟ್ ತೋರಿಸ್ಕೋಬೇಕು ನೀವಲ್ಲಿ. ಇದು ವ್ಯತ್ಯಾಸ ಆಗ್ತದೆ ಅದು. ಸೊ ಅದನ್ನು ಮೇನ್ ಗ್ರೌಂಡ್ ತೊಗೊಂಡು ಸೆಕೆಂಡ್ ಗ್ರೌಂಡ್ ತೊಗೊಂಡಿದ್ವಿ ಇಲ್ಲಿ. ಥರ್ಡ್ ಗ್ರೌಂಡು, ಈತನ ಆಸ್ತಿ ಸರ್ಕಾರ ಒಂದು ಸಲ ಇವರಿಗೆ ಮಂಜೂರು ಮಾಡ್ಬೋದು. ಆದರೆ ಇವರಿಗೆ ಸುಮಾರು 3-4 ಸಲ ಮಂಜೂರು ಆಗ್ತದೆ ಇವರಿಗೆ. ಸರ್ಕಾರ ಆದೇಶ ಮಾಡ್ತದಲ್ಲಿ CSIT ಯಾರ್ಯಾರು ತೊಗೊಂಡಿದ್ದೀರಾ ಅಲ್ಲಿ ಅದನ್ನು ವಾಪಸ್ ಕಡಿ, ಆ ಥರ 2-3 ಸಲ ಮಂಜೂರಾಗಿರೋ ವಾಪಸ್ ಕಟ್ಟಿ ಅಂತೇಳಿ. ಆದರೆ ಇವರು ವಾಪಸ್ ಕಟ್ಟಲ್ಲ. ಎಂಥ ನ್ಯಾಯಮೂರ್ತಿಗಳೆಲ್ಲ ವಾಪಸ್ ಕಟ್ಟಿದ್ದಾರಲ್ಲ ಆ ಟೈಮಲ್ಲಿ. ಸುಪ್ರೀಂ ಕೋರ್ಟ್ ಕೂಡ ಒಂದು ಆದೇಶ ಹೊರಡಿಸಿತ್ತು, ಅಲ್ಲಿ ಟೈಮ್ ಕೊಟ್ಟಿತ್ತು, ಈ ಟೈಮ್ ವಾಪಸ್ ಕಟ್ಟಲ್ಲ ಇವರಲ್ಲಿ. ಆ ಆಸ್ತಿ ಇವತ್ತು ಕೂಡ ಇವ್ರ ಬಳಿ ಇದೆ ಅಲ್ಲಿ. ಅದರಿಂದ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಮಾಡಿದ್ದಾರೆ. ನಂತರ ಚುನಾವಣೆ ಅಕ್ರಮ ಯಾವ ರೀತಿ ಮಾಡಿದ್ದಾರೆ ಅಂತ ಅಂದರೆ, ಚುನಾವಣೆಯ ಸಂದರ್ಭದಲ್ಲಿ ಈ ಅಶ್ಲೀಲ ವಿಡಿಯೋನ ಬಿಡುಗಡೆ ಮಾಡಿ ಎದುರಾಳಿಯನ್ನು, ಆತನ ಬಗ್ಗೆ ಅವನ ಇಮೇಜನ್ನು ಡ್ಯಾಮೇಜ್ ಮಾಡಿ, ಆತನಿಗೆ ಮತದಾರ ವೋಟ್ ಹಾಕದಿರೋ ರೀತಿ ಮಾಡಿ, ಆ ವೋಟಿನ ಬೆನಿಫಿಷಿ ಇವನಾಗಿದ್ದಾನೆ ಅಂತ. ಇದು ಭಾಳ ಟೆಕ್ನಿಕಲ್ ಪಾಯಿಂಟ್ಸ್ ಇದು. ಒಬ್ಬ ಎದುರಾಳಿಗೆ ಬಗ್ಗೆ ಅವೇಳನಕಾರಿ ಹೇಳಿಕೆಯನ್ನು ನೀಡಿ ಅವೇಳನಕಾರಿ ಒಂದು ಬಿತ್ತರನ್ನು ಮಾಡಿ, ಆ ಬಿತ್ತರದಲ್ಲಿ ಇವನ ಪಾತ್ರವೂ ಇದೆ ಅಂತೇಳಿ ನಾವು ಕಾನ್ಫಿಡೆನ್ಷಿಯಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ವಿ ಕೋರ್ಟಿಗೆಯಲ್ಲಿ. ಇವನ ಪಾತ್ರ ಯಾವ ಥರ ಇದೆ ಅಂತೇಳಿ, ಅದಕ್ಕೆ ಪ್ರಮುಖ ಪಾತ್ರಧಾರ ಯಾರು, ಇದರ ಪಾತ್ರ ಏನು ಅಂತೇಳಿ. ಈ ರಾಜಕೀಯ ಚುನಾವಣೆ ಸಂದರ್ಭದಲ್ಲೇ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಬೇಕಂತ ಅವಶ್ಯಕತೆ ನಿಂತಿಲ್ಲ ಅಲ್ಲಿ. ಸೊ ಅಂದರೆ ಇವನ ಗೆಲುವಿಗೂ ಕೂಡ ಇಂಥ ಒಂದು ಅಶ್ಲೀಲ ವಿಡಿಯೋ ಇದರಲ್ಲಿ ಪಾತ್ರ ವಹಿಸಿದೆ ಅಂತೇಳಿ ಭಾಳ ಪ್ರಮುಖವಾಗಿ ಹೇಳಿದ್ವಿ ನಾವಲ್ಲಿ. ಯಾವುದೇ ವ್ಯಕ್ತಿ ಚುನಾವಣೆ ಮಾಡ್ಬೇಕಾರಲ್ಲಿ ಅವನು ಕ್ಲೀನಾಗಿರ್ಬೇಕಲ್ಲಿ. ಸೊ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿರೋದ್ರಿಂದ ಇದನ್ನು ಕೂಡಲೇ ವಜಾ ಮಾಡಬೇಕು ಅಂತೇಳಿ ಮೊನ್ನೆ ಹೈಕೋರ್ಟ್ನಲ್ಲಿ ನಾವು ಮನವಿ ಮಾಡಿದ್ವಿ ನಾವು. ಸರ್, ಈಗ ಆ ಚುನಾವಣೆ ಸಂದರ್ಭದಲ್ಲಿ ಯಾಕೆ ಅದನ್ನು ಮುಚ್ಚಿಟ್ರು ಅಂತ, ಯಾಕೆಂದರೆ ನೀವು ಹೇಳ್ತಾ ಇದ್ರಿ ಎಷ್ಟು 135 ಕೋಟಿ ಏನೋ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಚ್ಚಿಟ್ಟಿದೆ. ಏನಾಗ್ಬೋದು ಅಂತ ಫರ್ದರ್ ನೆಕ್ಸ್ಟ್ ಏನಾಗ್ಬೋದು ಅಂತ ಅವ್ರದ್ದು? ಸರ್, ಒಂದು ನೋಡಿ, ಅವರು ಜನಗಳಿಂದ ಒಂದು ಕಟ್ಟಸಿ ಪಡಿಬೇಕಾಗಿತ್ತು. ಕೆಲವರೆಲ್ಲ ಹೇಳೋಲ್ಲ, ನಾಯಕರು ಹೇಳಲ್ಲ, ತಬ್ಲಿ ಮಗ ಬಡವ ಅವನಂತೇಳಿ ಆ ಆಸ್ತಿ ಘೋಷಣೆ ಮಾಡ್ಕೊತು ಅಂತ. ಸೊ 180 ಕೋಟಿ ಆಗ್ತದಲ್ಲಿ 180 ಕೋಟಿ ಒಡೆಯನ್ನು ಯಾರಿಗೆ ಬಡವ ಅಂತ ಹೇಳಲ್ಲ. ಹಾಗಾಗಿ ಆ ಜನಗಳನ್ನ ಮೋಟಿವೇಶನ್ ಮಾಡೋಕ್ಕೋಸ್ಕರನ ಆಸ್ತಿಯನ್ನು ಬಚ್ಚಿಟ್ಟಿದ್ದ ಅಲ್ಲಿ. ಸೊ ಅದು ನಾವು ತುಂಬ ಲಾಂಗ್ ತೊಗೋತಾ ಇಲ್ಲ. ಪ್ರಜ್ವಲ್ ರೇವಣ್ಣ ಸುಮಾರು 160-170 ಗ್ರೌಂಡ್ಸ್ ಇದ್ದು ಅಲ್ಲಿ. ಇವರು ಕೇವಲ 3 ಗ್ರೌಂಡ್ಸ್ ಇಂಪಾರ್ಟೆಂಟ್ ಗ್ರೌಂಡ್ಸ್ ಕೊಟ್ಟಿದ್ದೀವಿ ಅಲ್ಲಿ. ವೆರಿ ಶಾರ್ಟ್ಲಿ, ಅಂದರೆ ನವಂಬರ್-ಡಿಸೆಂಬರ್ ಕೇಸ್ ಮುಕ್ತಾಯ ಆಗ್ತದೆ ಇದು. ಹಾಗಾದರೆ ಸಂಸದ ಸ್ಥಾನಕ್ಕೆ ಏನಾದರೂ ತೊಂದರೆ ಆಗುತ್ತಾ ಅಂತ? ಸರ್, 2025ನೇ ಇಸ್ವಿಗೆ ಚುನಾವಣೆ ಆಗೋ ಥರ ಮಾಡ್ತೀನಿ ನೋಡಿ, ಹೊಸ ಸಂಸದರು ಬರ್ತಾರೆ. ಇದಿಷ್ಟು BJP ಮುಖಂಡ ಹಾಗೆ ವಕೀಲ ದೇವರಾಜೇಗೌಡರು ಕೂಡ ಈಗಾಗಲೇ ಹೇಳುವಂಥ ಮಾತು. ಒಂದಿಷ್ಟು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಮೇಲೆ ಆರೋಪವನ್ನು ಮಾಡುವುದರ ಜೊತೆಗೆ ಹೈಕೋರ್ಟ್ನಲ್ಲಿ ಕೂಡ ಕೇಸನ್ನು ಹಾಕಿದ್ದೀವಿ ಅನ್ನುವ ಮಾತನ್ನು ಕೂಡ ಈಗಾಗಲೇ TV5 ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.